ನೀರು ಜಾಸ್ತಿ ಹೀಟಾಗಿ ಬಕೆಟ್ ಹೊರಬಿಟ್ಟು ಅದು ನೀರು ಬಂದು ಅವನು 10 ವರ್ಷದಲ್ಲಿದ್ದ ಅವಾಗ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೂ ಆಯ್ತಾಗಲಿಲ್ಲ. ಪೇಪರ್ನಲ್ಲಿ ನ್ಯೂಸ್ ನೋಡ್ಬಿಟ್ಟು ಬಂದಿದ್ದು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಹೊಡೆದಾಡ್ತಾನೆ, ಎಲ್ಲ ಸ್ಕೂಲ್ ಹೋಗ್ತಾನೆ, ಮುಂಚೆ ಸ್ಕೂಲ್ ಹೋಗ್ತಾನೆ. ನಾನು ಈಗ ಹೊಸ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಮೇಡಮ್. ಮೊದಲು ನನ್ನ ಹತ್ರ ಬರ್ತಾ ಇರಲಿಲ್ಲ ಮೇಡಮ್. ಅವಾಗ ಸಂಗೀತ ಕ್ಲಾಸ್ ಇವಾಗ ಹೇಳಿದ್ರೆ ಎಲ್ಲ ನನ್ನ ಹತ್ರನೇ ಬರ್ತಾರೆ. ಇದೇ ರೀತಿ ಕಂಟಿನ್ಯೂ ಇದ್ರೆ ಬೆಳಗ್ಗೆ ಭಾರಿ ಟ್ರೀಟ್ಮೆಂಟ್ ಮಾಡಿ ಈಗ ಅವರು ಟೆನ್ಷನ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ನಮಗಿಂದ ಆಗುತ್ತೆ ಅಂತ. ನಾವು ತುಂಬ ಡಿಪ್ರೆಷನ್ ಆಗಿತ್ತು. ನನ್ಗೆ ಯಾಕೆ ನಾನು ಏನು ಮಾಡಿದ್ದೀನಿ, ನನ್ಗೆ ಯಾಕೆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಅದಕ್ಕೆ ನಾವು ಈ ಕೆಲಸ ಮಾಡಿರೋದು. ಈ ಆಪರ್ಚುನಿಟಿ ಸಿಗ್ತಾ ಇದೆ ನಮಗೆ, ಡಾಕ್ಟರ್ಸ್ ಬರ್ತಾ ಇದ್ದಾರೆ, ಅವರು ಫ್ರೀ ಸೇವೆ ಕೊಟ್ಟು ಅವರಿಗೆ ಬರೀ ನಾವು ಇನ್ಫಾರ್ಮೇಷನ್ ಕೊಟ್ಟರೆ ಅವರಿಗೆ ಲೈಫ್ ಚೇಂಜ್ ಆಗುತ್ತೆ ಅಂತ. ಕಡೆಯಿಂದ ಬಂದಿರೋದು ಇವರು ನಮ್ಮ ಕ್ಯಾಂಪಲ್ಲಿ ನಡ್ಕೊಂಡು ಅವರು ಅಪ್ಪ ಅಮ್ಮ ಜೊತೆ ಬಂದರು. 2-3 ಕ್ಯಾಂಪಲ್ಲಿ ನಾವು ಟ್ರೀಟ್ಮೆಂಟ್ ಅದು ನಾವು ಅಷ್ಟು 30 ಲಕ್ಷ 40 ಲಕ್ಷ ನಾವು ಇಮೇಜು ಮಾಡಿದ್ರೆ ಅಷ್ಟೆಲ್ಲ ಖರ್ಚು ಆಗ್ತದೆ ಅಂತ. ದಯವಿಟ್ಟು ಅಂಥವು ಪೇಷಂಟ್ಸ್ ಏನಾದರೂ ಇದ್ದರೆ ನಾವು NGO ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಎಲ್ಲೇ ಇರಲಿ ನಾವು ಅದನ್ನು ಕಳಿಸುವಂಥ ಪ್ರಯತ್ನ ಮಾಡಿ. ಬಾಯ್ ಮೇಡಮ್ ಅವ್ರನ್ನ ಮುಂಚೆ ಒಂದ್ಸರಿ ಭೇಟಿಯಾದಾಗ ನಾನು ಒಂದು ಹೈದರಾಬಾದ್ ಕೇಸ್ ಹೇಳಿದ್ದೆ. ನಾನು ನಮ್ಮ ತಂದೆ ಜೊತೆ ಶೇರ್ ಮಾಡಿದಾಗ ಅವ್ರು ಹೇಳಿದರು ಹಿಂಗೆ ಇದ್ರ ಬಗ್ಗೆ ಹೇಳಿದೆ ನಾನು. ಅವರು ಒಂದು ಹೈದರಾಬಾದ್ ಕೇಸ್ ಕೊಟ್ಟಿದ್ರು, ಮಾತುವಾಡಿದ್ದಾರೆ. ಅದು ಮುಂದಿನ ಹಂತಗಳೆಲ್ಲ ಆಗ್ತದೆ. ಈ ಒಂದು ಇದರಲ್ಲಿ ನಾವು NGOಗಳು ಫೀಲ್ಡ್ನಲ್ಲಿ ಇರೋದ್ರಿಂದ ನಾವು ಸಾಕಷ್ಟು ಜನರಿಗೆ ಹೇಳಲಿಕ್ಕೆಲ್ಲ ಅನುಕೂಲ ಆಗ್ತದೆ. ನಾವು ಫೀಲ್ಡಲ್ಲಿ ಹೋದಾಗಿಲ್ಲ ಹಂಚ್ಕೊಳ್ಳೋಣ, ಸಾಕಷ್ಟು ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ. ಇದು ಗ್ರೂಪ್ ಹಾಗೆ ಇಡೋಣ ಮೇಡಮ್. ಅದರಲ್ಲಿ ಕಂಟಿನ್ಯೂಷನ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾವು ಶೇರ್ ಮಾಡ್ಕೊಳ್ಳೋಣ. ಹೀಗಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಪಾಯಲ್ ಶಾ. ನಾನು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಬೆಂಗಳೂರಿಂದ ಬಂದಿದ್ದೀವಿ. ನಾವು ಬೆಂಗಳೂರಲ್ಲಿ ಮೇ ತಿಂಗಳಲ್ಲಿ ಉಚಿತ ಪ್ಲಾಸ್ಟಿಕ್ ಸರ್ಜರಿ ಶಿಬಿರವನ್ನು ಆಯೋಜಿಸುತ್ತಿದ್ದೀವಿ. ಇಲ್ಲಿ ರೋಟೋಪ್ಲಾಸ್ಟ್ ಅಮೆರಿಕಾಯಿಂದ 10 ಜನಗಳ ವೈದ್ಯಕೀಯ ತಂಡವು ಬರುತ್ತೆ. ನಾವು ರೋಗಿಗಳಿಗೆ ಉಚಿತವಾಗಿ ಔಷಧಿ, ಟ್ರೀಟ್ಮೆಂಟ್, ಊಟ, ಪ್ರಯಾಣ ಎಲ್ಲ ಆರ್ಗನೈಸ್ ಮಾಡಿದ್ದೀವಿ. ಇದಕ್ಕೆ ಹೆಚ್ಚು ಮಾಹಿತಿ ಯಾರಿಗೆ ಬೇಕಾಗಿದ್ದರೆ ನಮಗೆ 9148741007ಗೆ ಕರೆ ಮಾಡಿ. ಧನ್ಯವಾದ. ನಾನು MS ಶಿರೋಮಣಿ. ಇವತ್ತು ಒಂದು ರೋಟೋಪ್ಲಾಸ್ಟ್ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಲಾಯಿತು. ಇದರಲ್ಲಿ ಮುಖ್ಯವಾಗಿ ಸುಟ್ಟ ಗಾಯಗಳಿಂದ ನರಳುವವರಿಗೆ ಯಾವ ರೀತಿ ಅವರು ಪ್ಲಾಸ್ಟಿಕ್ ಸರ್ಜರಿ ಮತ್ತು ಇತರೆ ಸರ್ಜರಿ ಮಾಡಿ ಅವರಿಗೆ ನ್ಯಾಚುರಲ್ ಆಗಿ ಮತ್ತು ನಾರ್ಮಲ್ ಆಗಿ ಮಾಡ್ತಾರೆ. ಅಂತಹ ಒಂದು ಒಳ್ಳೆಯ ಅವಕಾಶ ನಮಗಿಲ್ಲಿ ತಗೊಂಡು ಬಂದಿದ್ದಾರೆ. ಮುಖ್ಯವಾಗಿ ಇದಕ್ಕೆ ನಮ್ಮ ಬೀದರ್ ನಾಯಕರಾದಂಥ ಸ್ವಯಂ ಸೇವಾ ನಾಯಕರಾದ ಪುನೀತ್ ಸರ್ ಅವರು, ಪ್ರಕಾಶ್ ಸರ್ ಅವರು ಬಹಳ ಕಾಳಜಿಯಿಂದ ಇವತ್ತು ಈ ಒಂದು ಮೀಟಿಂಗ್ ನಡೆಸಿದ್ದಾರೆ. ಜಾಗೃತಿ ಶಿಬಿರ. ಈ ಜಾಗೃತಿ ಶಿಬಿರದ ಮೂಲಕ ಎಲ್ಲ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಪದಾಧಿಕಾರಿಗಳ ಒಂದು ಅರಿವಾಗಿದೆ. ಏನಂದರೆ ಇನ್ನು ಮುಂದೆ ಇದಕ್ಕೆ ನಾವು ಸಪೋರ್ಟಾಗಿ ನಿಲ್ತೀವಿ, ಬೆಂಬಲವಾಗಿ ನಿಲ್ತೀವಿ. ಇಂತಹ ಒಂದು ಪೇಷಂಟ್ಗಳು ಎಲ್ಲಾದರೆ ಸಿಕ್ಕಿದರೆ ನಾವು ತಂದು ನಮ್ಮ ಈ FWO ಅವರಿಗೆ ಒಂದು ಮಾಹಿತಿಯನ್ನು ನೀಡಿ ಒಂದು ಇದರ ಸವಲತ್ತನ್ನು ಪಡೆಯುವಂತೆ ಮಾಡ್ತೀವಿ. ಸುಮಾರು 100 NGOಗಳನ್ನ ಹೋಗ್ತಾ ಇದ್ದೀವಿ. ಸ್ವಯಂ ಸೇವಾ ಸಂಸ್ಥೆಗಳ ಫೆಡರೇಷನ್ ಒಕ್ಕೂಟದ ಪರವಾಗಿ ಕೂಡ ನಾವು ಬೆಂಬಲ ನೀಡುತ್ತೇವೆ ಅಂತ ಹೇಳುತ್ತಾ ಮುಗಿಸ್ತೇನೆ. ಜೈ ಹಿಂದ್. ರೋಟೋಪ್ಲಸ್ ಬೆಂಗಳೂರಿನ FWO ಸಂಸ್ಥೆ ಜೊತೆಗೆ ಪೇವಾಡಿಕೆ ಮತ್ತು ಉಳಿದಂಥ ಸ್ವಯಂ ಸೇವಾ ಸಂಸ್ಥೆಗಳು, ಬೀದರ್ ಸ್ಥಳೀಯ ಸಂಸ್ಥೆಗಳೆಲ್ಲ ಸೇರಿ ಇವತ್ತು ಏನು ಸುಟ್ಟ ಗಾಯಗಳಿದ್ದಂಥ ವ್ಯಕ್ತಿಗಳನ್ನು, ಮಹಿಳೆಯರನ್ನ, ಮಕ್ಕಳನ್ನು, ಆಕ್ಸಿಡೆಂಟ್ ಆದಂಥ ಜನರನ್ನು ಸಹಾಯ ಮಾಡಲಿಕ್ಕೆ ಉಳಿದ ಅವರಿಗೆ ಆಪರೇಷನ್ಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಕೊಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಈ ದೃಷ್ಟಿಯಿಂದ ನಾವು ಬೀದರ್ ಜಿಲ್ಲೆಯ ಪರವಾಗಿ ಎಲ್ಲ ಸ್ವಯಂ ಸೇವಾ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದನ ಅರ್ಪಿಸ್ತಾ ಎಲ್ಲ ಅವರಿಗೆ ನಮ್ಮ ಕಡೆಯಿಂದ ಯಾವ್ಯಾವ ಸಪೋರ್ಟ್ ಬೇಕಾದನ್ನು ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಪೇವಾಡಿಕೆ ಪರವಾಗಿ ನಾನು ಹೇಳ್ತೇನೆ. ಪ್ರಕಾಶ್ ಡೋಳೆ, ಪೇವಾಡಿಕೆ ಜಿಲ್ಲಾ ಕಾರ್ಯದರ್ಶಿ.